ನಾನು ಹಿಂಗೆ ಮಾಡ್ಬೇಕಾಗಿತ್ತು ಸರ್, ಹಿಂಗಾಗ್ಬಿಡ್ತು ಸರ್, ಹಿಂಗಾಗ್ಬಿಡ್ತು. ಗುರು ಇದ್ರು ಅವರೇ ಯಾಕೆ ಗುರು ಹೇಳಿಲ್ಲ? ಹೇಳ್ದೆ ಸರ್, ನೀವು ತಲೆಗೆ ಹಾಕೊಳ್ಳಿಲ್ಲ. ಸರಿ ಆಯ್ತು, ಅದನ್ನ ಡೈರೆಕ್ಟ್ರಿಗೆ ಹೇಳ್ಬೇಕಾಯ್ತು. ಸರ್ ಡೈರೆಕ್ಟ್ರಿಗೆ ಹೆಂಗೆ ಸರ್ ಹೇಳೋಕ್ಕಾಯ್ತದೆ? ಓ ಹೌದಾ, ಸರಿ, ಹಂಗಾರೆ ದಿನೇಶ್ ಬಾಬು ಅವ್ರು ನಾನೇ ಹೇಳ್ತೀನಿ ಬಿಡಿ, ಹಂಗೇನ ಮಾಡ್ಗಿಡ್ಬಿಟ್ಟಿಲ್ಲ ಸರ್ ಅಂತ. ಹಂಗೆ ಅಷ್ಟು ಮಾಡ್ಕೊಂಡು ಮತ್ತೆ ಮಾರನೇ ದಿವಸಕ್ಕೆಲ್ಲ ಸರ್ ಹೋಗ್ಬಿಡೋದು. ಅದೇ ರೀತಿ ಆ ಥರದ ಒಂದು ಸ್ನೇಹ ಒಂಥರ ಏನಪ್ಪ ಅಂದ್ರೆ ನನಗೆ ಇವಾಗ ಏನು ಅನಿಸ್ತಾ ಐತೆ ಅಂದರೆ, ನಾನೊಂದು 15 ವರ್ಷ ಹಿಂದಕ್ಕೆ ಹೋದಾಗ ಆಗ್ಬಿಡ್ತು ಈಗ. ಯಾಕಂದರೆ ಈ ಕಡೆ ಸುರೇಶ್ ಬಂದ್ರ ರೈಟ್ಗೆ ಲೆಫ್ಟ್ಗೆ ಮುರಳಿ ಅಂದರೆ, ಓ ಇದು ಮೋಸ್ಟ್ಲಿ ನಮ್ಮದೇ ಪ್ರೊಡಕ್ಷನ್ನು, ನಾನೇ ಪ್ರೊಡ್ಯೂಸರು. ದಿನೇಶ್ ಬಾಬು ಅವ್ರು ಇಲ್ಲ, ಅವ್ರು ಯಾವಾಗೂ ಇರ್ತಾರೆ, ಎಲ್ಲರ ಜೊತೆಲೂ ಇರ್ತಾರೆ. ಈಗ ಅವರೇ ನೀವು ಹೇಳಿದ್ಮೇಲೆ ನಮ್ಮ ತಲೆಗೆ ಬಂದ್ಬಿಡ್ತದು. ಬ್ಲೆಸ್ಸಿಂಗ್ಸು ಅಲ್ಲ, ನನಗಲ್ಲ ಬ್ಲೆಸ್ಸಿಂಗ್ಸು ಇವ್ರಿಗೆ. ಅಂದರೆ ಅಲ್ಲ, ನನಗೆ ಅವರು, ನಾನು ಐ ಲೈಕ್ ದಿನೇಶ್ ಬಾಬು ಲೈಕ್ ಎನಿಥಿಂಗ್, ಅದ್ರ ಬಗ್ಗೆ ನೋ ಡೌಟ್. ಹಾಗೆ ಆ ಒಂದು ಜರ್ನಿನಲ್ಲಿ ಬಂದವರು ಇವತ್ತಿಗೂ ಕೂಡ. ಅದಕ್ಕೆ ನಾನು ಯಾವಾಗೂ ಏನು ಹೇಳ್ತೀನಿ, ಏನಾನ ಮಾಡಿರಿ ಹುಷಾರಾಗಿ ಮಾಡಿರಿ, ಯೋಚನೆ ಮಾಡಿರಿ, ಕಳ್ಕೊಳ್ಳೋ ಅಂತ ಕೆಲಸ ಮಾಡಬೇಡ್ರಿ. ಆಮೇಲೆ ಧರ್ಮನ ಹೆಸರು ಬಿಡ್ತಾರೆ, ಅವಾಗ ನನ್ನ ಮುಂದಕ್ಕೆ ಏನು ಮಾತಾಡಂಗೆ ಇಲ್ಲ. ಯಾಕಂದ್ರೆ ಧರ್ಮ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವರು ಒಂಥರ ಸೆಕೆಂಡ್ ಮುರಳಿ ಇದ್ದಂಗೆ, ಕೊಟ್ಟರು ಸರಿ, ಕೊಡದವರು ಸರಿ ಮಾಡಿದ್ರೆ. ಅಂದರೆ ನಿಮ್ಮ ಬಗ್ಗೆ ನನಗೆ ಅಷ್ಟೊಂದು ಗೌರವ. ಅಲ್ಲ ರೆಡಿಯಾಗಿ, ಮೋಸ್ಟ್ಲಿ ಬಿಗ್ ಬಾಸ್ ಗೋಲ್ಡ್ ಬಂದಾದ್ಮೇಲೆ ರೆಡಿಯಾಗಿ ಈಗ ಟ್ಯೂನ್ ಆಗ್ಬಿಟ್ಟಾರಾ? ಓಕೆ. ಅಲ್ಲ, ಟ್ಯೂನ್ ಆಗಿದ್ರೆ ಒಳ್ಳೇದು, ಯಾಕಂದರೆ ಎವ್ರಿಡೇ ಇಸ್ ನಾಟ್ ಸಂಡೇ. ಆವತ್ತಿನ ಕಾಲ ಇತ್ತು. ಎನಿವೆ, ಒಂದು ನಮ್ಮ ಸ್ವಂತ ಕುಟುಂಬದ ಸಿನಿಮಾ ಥರ ಇದು. ಹೀಗೇ ನಮ್ಮ ಜಯರಾಮಣ್ಣನು ಕೂಡ ಜೊತೆಯಲ್ಲಿದ್ದು, ಆಮೇಲೆ ಜಯರಾಮಣ್ಣ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳಿ ಇನ್ನೂ ಬಣ್ಣ ಹಾಕಿದ್ದಾರೆ ತಾನೆ, ಮುಗಿದಾಯ್ತು ಬಿಟ್ಬಿಡಿ. ಅಂದರೆ ಅದು ಒಂದು ಒಳ್ಳೆ ಮನಸ್ಸುಗಳೆಲ್ಲ ಒಂದು ಇದರಲ್ಲಿ ಸೇರಿಕೊಂಡಾಗ ಚೆನ್ನಾಗೇ ಆಗುತ್ತೆ. ಆದಷ್ಟು ತಲ್ವಾರ್ ಆದಷ್ಟು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತುಂಬ ಇಷ್ಟಪಡ್ತಕ್ಕಂಥ ನಟ ದರ್ಶನ್ ಅವರ ಒಂದು ಆಶೀರ್ವಾದವನ್ನು ನಿಮ್ಮ ತಲೆ ಮೇಲಿದೆ. ಮುರಳಿಯವರು ಮತ್ತು ಇವರೆಲ್ಲ ಸಿನಿಮಾ ಮಾಡುವಾಗ ಮುಮ್ತಾಜನ್ನು ಕೂಡ ಆ್ಯಕ್ಟ್ ಮಾಡಿದ್ರಲ್ಲ, ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಲ್ಲ. ಅದೇ ಅಂದರೆ ಆ ಒಂದು ಒಳ್ಳೊಳ್ಳೆ ಇವೆಲ್ಲ ನಿಮ್ಮ ತಲೆ ಮೇಲೆ ಇರೋದ್ರಿಂದ ಏನೇ ರೀತಿಯೂ ಪ್ರಾಬ್ಲಮ್ ಆಗೋಲ್ಲ. ನೋಡಿಕೊಂಡು ಸಿನಿಮಾನ ರಿಲೀಸ್ ಮಾಡಿರಿ ಅಷ್ಟೇ. 4, 8, 10 ಜೊತೆ ಬರೋದು ಬೇಡಿ.